ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಶತ್ರು ಬಾಧೆ ಇದೆ. ಶತ್ರುವು ನೀಡುತ್ತಾ ಇರುವಂಥ ಸಮಸ್ಯೆ ಹೇಗಿದೆ ಅಂದರೆ, ನನ್ನ ಜೀವನದಲ್ಲಿ ನಾನು ಅಭಿವೃದ್ಧಿ ಆಗೋಗ್ಬಿಡ್ತಾ ಇಲ್ಲ, ನನಗೆ ಮುಂದೆ ಹೋಗೋಗ್ಬಿಡ್ತಾ ಇಲ್ಲ, ಅಥವಾ ನನ್ನ ವಿಚಾರ ಏನಿದೆಯೋ ಅದನ್ನು ಇತರರಿಗೆ ಬೇರೆ ರೀತಿಯಾಗಿ ತಿಳಿಸಿ ನನ್ನ ಮೇಲೆ ಅಭಿಪ್ರಾಯ ಕೆಟ್ಟದಾಗಿ ಬರುವ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಶತ್ರುಗಳು ನಿಮ್ಮ ಅಭಿವೃದ್ಧಿಯನ್ನು ತಡೀತಾ ಇದ್ದರೆ, ಶತ್ರುಗಳಿಂದ ನಿಮಗೆ ಸಮಸ್ಯೆಗಳು ಆಗ್ತಾ ಇದ್ದರೆ, ನೀವೇನೋ ಹೇಳ್ತಾ ಇರ್ತೀರಾ, ಬೇರೆಯವ್ರಿಗೆ ಅದು ವಿಷಯವನ್ನು ಬೇರೆ ರೀತಿಯಾಗಿ ತಲುಪಿಸಿ ನಿಮ್ಮ ಜೀವನವನ್ನು ಯಾರಾದರೂ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿದಿನ ರಾತ್ರಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು 10 ಗಂಟೆಯ ನಂತರ ಶತ್ರುವಿನ ಹೆಸರನ್ನು ಹೇಳಿ ಅದಾದ ನಂತರ 11 ಬಾರಿ ಹನುಮಾನ್ ಚಾಲೀಸನ್ನು ಪಠಿಸುವಂಥ ಕಾರ್ಯಕ್ರಮವನ್ನು ತಾವು ಪ್ರಾರಂಭ ಮಾಡಿಕೊಳ್ಳಿ. ಇದು ಕನಿಷ್ಠ ಪಕ್ಷ 48 ದಿನಗಳ ಕಾಲ ತಾವು ಈ ಪ್ರಯೋಗವನ್ನು ಮುಂದುವರಿಸಬೇಕಾಗುತ್ತೆ. ಅಥವಾ ನೀವು ಯಾವ ಶತ್ರುವಿನ ಹೆಸರನ್ನು ಹೇಳಿ ಈ ಪ್ರಯೋಗವನ್ನು ಮಾಡ್ತಾ ಇದ್ದೀರೋ ಆ ಶತ್ರು ಮೌನವಾಗುವವರೆಗಾದರೂ ಈ ಪ್ರಯೋಗವನ್ನು ಮಾಡಿ. ನಾನು ಒಂದು 5 ದಿನ ಮಾಡಿದೆ, ನನ್ನ ಶತ್ರು ಮೌನವಾಗ್ಬಿಟ್ರು ಅಂದರೆ ನಿಲ್ಲಿಸ್ಬಿಡಿ. ಸರ್, ನಾನು ಒಂದು 11 ದಿನ ಮಾಡಿದೆ, ನನ್ನ ಶತ್ರು ಮೌನ ಆಗಿಬಿಟ್ರು. ಯಾವ ಶತ್ರುವಿನ ಹೆಸರನ್ನು ಹೇಳ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ನೋ ಆ ಶತ್ರು ಮೌನವಾಗಿದ್ದಾರೆ, ನನ್ನ ತಂಟೆಗೆ ಬರ್ತಾ ಇಲ್ಲ ಅಂದರೆ ದಯವಿಟ್ಟು ನಿಲ್ಲಿಸ್ಬಿಡಿ. ಅದನ್ನು ಇನ್ನೂ ಕಂಟಿನ್ಯೂ ಮಾಡಬೇಡಿ. ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆಯನ್ನು ಒಡ್ಡೋದಕ್ಕೆ ನೀವು ಬಿಡಬೇಡಿ. ಅರ್ಥ ಆಯ್ತಲ್ವಾ? ಅಥವಾ ಶತ್ರು ತುಂಬ ಭಯಂಕರವಾಗಿದ್ದಾನೆ, ಶತ್ರು ಎಲ್ಲ ಸಕಲ ವಿದ್ಯೆಗಳನ್ನ ತಿಳಿದಿದ್ದಾನೆ ಅಂದರೆ ಇದನ್ನು ಕಂಟಿನ್ಯೂ ಆಗಿ ಈ ಪ್ರಯೋಗವನ್ನು ತಾವುಗಳು ಮಾಡೋದಕ್ಕೆ ಪ್ರಾರಂಭ ಮಾಡಿ. ಶತ್ರು ನಿಮ್ಮ ತಂಟೆಗೆ ಬರಲ್ಲ, ಆದರೆ ತಪ್ಪು ನಿಮ್ಮದಲ್ಲದ ಪಕ್ಷದಲ್ಲಿ ಮಾತ್ರ ಈ ಪರಿಹಾರ ಕ್ರಿಯೆ ಅಂದರೆ ಇದು ಸಾತ್ವಿಕ ಪರಿಹಾರ ಕ್ರಿಯೆ ನಿಮಗೆ ಸಹಾಯ ಮಾಡಬಲ್ಲದಾಗಿದೆ. ಸೊ ಶತ್ರುವಿನ ಕಾಟದಿಂದ ವಿಮುಕ್ತಿಯಾಗಲು ಈ ಒಂದು ಹನುಮಾನ್ ಚಾಲೀಸ್ ಪ್ರಯೋಗವನ್ನು ಮಾಡಿ. ಆದರೆ ರಾತ್ರಿ 10 ಗಂಟೆಯ ನಂತರವೇ ತಾವು ಇದನ್ನು ಪಠಿಸಬೇಕಾಗುತ್ತೆ. ದಯವಿಟ್ಟು 10 ಗಂಟೆಯ ನಂತರ ಪಠಿಸೋಕ್ಕಾಗಲ್ಲ, ನಾವು ಬೆಳಿಗ್ಗೆನೇ ಮಾಡ್ತೀವಿ, ಸಂಜೆನೇ ಮಾಡ್ತೀನಿ ಅನ್ನೋರು ಈ ಪ್ರಯೋಗವನ್ನು ದಯವಿಟ್ಟು ಮಾಡಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.